ಅವೈಜ್ಞಾನಿಕ ಟೋಲ್ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಗುಬ್ಬಿ ತಾಲೂಕಿನ ಸಿಎಸ್ಪುರ ಯಡಿಯೂರು ರಸ್ತೆ ಮಾರ್ಗದ ಜೀವಸಹಳ್ಳಿ ಗ್ರಾಮದ ಹತ್ತಿರ ಅವೈಜ್ಞಾನಿಕ ಟೋಲ್ ಪ್ಲಾಜಾ ನಿರ್ಮಾಣವನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಸೇರಿದಂತೆ ವಿವಿಧ ರೈತ ಸಂಘಟನೆಗಳ ಮುಖಂಡರು ಹಾಗೂ ರೈತರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಅವೈಜ್ಞಾನಿಕ ಟೋಲ್ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಹಸಿರು ಸೇನೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜ್ ಹೇಳಿದರು, ಇದು ಸಂಪೂರ್ಣ ಅವೈಜ್ಞಾನಿಕ ಟೋಲ್ ಪ್ಲಾಜಾ. ಈ ರಸ್ತೆಯಲ್ಲಿ ಮುಖ್ಯವಾಗಿ ರೈತರು, ಬಡ ಕಾರ್ಮಿಕರು ಹಾಗೂ ಸಣ್ಣ ವ್ಯಾಪಾರಸ್ಥರು ಸಂಚರಿಸುತ್ತಾರೆ. ಇಲ್ಲಿಗೆ ಯಾವುದೇ ರೀತಿಯ ಭಾರಿ ವಾಹನ ಸಂಚಾರವಿಲ್ಲ. ಈ ರೀತಿಯ ಪ್ರದೇಶದಲ್ಲಿ ಟೋಲ್ ಸುಂಕ ವಿಧಿಸುವುದು ಜನರ ಮೇಲೆ ಅನ್ಯಾಯವಾಗಿದೆ. ಸರ್ಕಾರ ತಕ್ಷಣ ಈ ಯೋಜನೆಯನ್ನ ಹಿಂತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಆಗಮಿಸಿದ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್, ಕರ್ನಾಟಕ ರಾಜ್ಯ ರೈತ ಸಂಘದ ಗುಬ್ಬಿ ತಾಲೂಕು ಅಧ್ಯಕ್ಷರಾದ ಕೆಎನ್ ವೆಂಕಟೇಗೌಡ, ಪ್ರಾಂತ ರೈತ ಸಂಘದ ಅಜ್ಜಪ್ಪ, ಕಾರ್ಯದರ್ಶಿ ಸಿಜಿ ಲೋಕೇಶ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅರೆಹಳ್ಳಿ ಮಂಜುನಾಥ್, ಜನಪರ ಸಂಘಟನೆಯ ಮುಖಂಡರು ಹಾಗೂ ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಸೇರಿದಂತೆ ನೂರಾರು ರೈತರು, ವ್ಯಾಪಾರಸ್ಥರು ಹಾಗೂ ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನಾವು ಹಿಂದೆ ಹೋರಾಟ ಮಾಡಿ ಆ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಒತ್ತಾಯ ಪತ್ರವನ್ನು ಸಲ್ಲಿಸಿದ್ವಿ. ತಾವು ಸಂಬಂಧಪಟ್ಟಂತ ಇಲಾಖೆಯ ಮುಖ್ಯಸ್ಥರ ಜೊತೆ ಮಾತಾಡಬೇಕು ಮತ್ತು ಸರ್ಕಾರದ ಮುಖ್ಯಸ್ಥರ ಜೊತೆ ಮಾತಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡಿದ್ವಿ. ಆದ್ರೆ ತಾಲೂಕು ದಂಡಾಧಿಕಾರಿಗಳಾಗಲಿ ಅಥವಾ ಇಲಾಖೆಯ ಮುಖ್ಯ ಇಂಜಿನಿಯರ್ಗಳಾಗಲಿ ಯಾವುದೇ ಹೋರಾಟದ ಮುಂಚೂಣಿಯಲ್ಲಿ ನಾಯಕರನ್ನ ಕರೆದು ನಮ್ಮ ಜೊತೆ ಚರ್ಚೆ ಮಾಡಿ ಈ ಒಂದು ಟೋಲ್ ಅನ್ನ ನಿರ್ಮಾಣವನ್ನ ಕೈಬಿಡಬೇಕು ಅಂತಕ್ಕಂಥ ನಮ್ಮ ಒತ್ತಾಯವನ್ನ ಪರಿಗಣಿಸದೆ ನಿರ್ಲಕ್ಷ್ಯ ಮಾಡಿ ಇವತ್ತು ದಬ್ಬಾಳಿಕೆಯಿಂದ ಇವತ್ತು ಒತ್ತಾಯಪೂರ್ವಕವಾಗಿ ಈ ಭಾಗದ ಜನರ ಮೇಲೆ ಟೋಲ್ ಏರಿ ಸುಂಕವನ್ನ ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ. ಹಾಗಾಗಿ ಈ ಒಂದು ಟೋಲು ಅವೈಜ್ಞಾನಿಕ, ಇದನ್ನ ಕೈ ರೈತ ಮುಖಂಡರೆ, ಸಾರ್ವಜನಿಕ ಬಂಧುಗಳೇ, ಇದು ಎರಡನೇ ಬಾರಿ ನೀವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ. ನನಗೆ ಗೋವಿಂದರಾಜರವರು ಒಂದು 3-4 ತಿಂಗಳು ಮನೆ ಹತ್ರ ಬಂದಂಥ ಸಂದರ್ಭದಲ್ಲಿ ವಿಚಾರ ಪ್ರಸ್ತಾಪ ಮಾಡಿದರು. ನಮಗೆ ಇದು ಫಸ್ಟ್ ನಾನು ಈ ರೋಡ್ ಮಾಡಿಸಿದಂಥ ಸಂದರ್ಭದಲ್ಲಿ ಇಲ್ಲಿ ಟೋಲ್ ಬರುತ್ತೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ನಮ್ಮ ಗಮನಕ್ಕೂ ಕೂಡ ಬಂದಿರಲಿಲ್ಲ. ಅವಾಗ ರೇವಣ್ಣ PWD ಮಿನಿಸ್ಟರ್ ಇದ್ರು. ಆಗ ನಾನು ಈ ರೋಡ ಸ್ಯಾಂಕ್ಷನ್ ಮಾಡಿದಂಥದ್ದು ಅದನ್ನು ತಮ್ಮೆಲ್ಲರೂ ಗೊತ್ತಿದೆ. ಅದಾದಮೇಲೆ ಸುಮಾರು 5-6 ವರ್ಷ ಮಾಡಲಿಕ್ಕೆ ಆಗಿಲ್ಲ. ಯಾರೋ ಕೋರ್ಟ್ಗೆ ಹಾಕೊಂಡ್ರು ಪರಿಸರವಾದಿಗಳು. 6,000 ಚಿಲ್ಲರೆ ಮರ ಹೋಗ್ತವೆ, ಅಷ್ಟೊಂದು ಮರ ಹೋದ್ರೆ ಪರಿಸರ ನಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹಾಕೊಂಡ್ರು. ಅದಾದ್ಮೇಲೆ 3,600 ಮರ ಮಾತ್ರ ತೆಗೆದಿದ್ದ ಕೋರ್ಟು ಡೈರೆಕ್ಷನ್ ಕೊಟ್ಟು ನಾವು ಇನ್ನೂ ಓಡಾನಾಗಿತ್ತು. ಇವರು ಅದನ್ನು ಕಡಿಮೆ ಮಾಡಿಕೊಂಡು ಮರಗಳನ್ನ ಉಳಿಸಿ ರಸ್ತೆಯನ್ನು ನಿರ್ಮಾಣ ಮಾಡ್ಕೊಂಡ್ರು.